ವಾಕ್ಯಗಳಲ್ಲಿರುವಂತಹ ಲಿಂಗ ಸೂಚಕ ಪದಗಳನ್ನ ಗುರುತಿಸುವುದು ಹೇಗೆ, ಅಥವಾ ಲಿಂಗ ಸೂಚಕ ಪದಗಳನ್ನ ಬದಲಿಸಿ ಬರೆಯೋದು ಹೇಗೆ ಅಂತ ನೋಡೋಣ. ಮಾದರಿ ನೋಡಿ. ವಾಕ್ಯದಲ್ಲಿ ಬರುವ ಲಿಂಗ ಸೂಚಕ ಪದಗಳನ್ನ ಗಮನಿಸಿ ಬಿಟ್ಟಿರುವ ಸ್ಥಳವನ್ನ ತುಂಬಿಸಿ. ಮಾದರಿ: ರಾಜ ಕೈಕಾಲು ತೊಳೆಯುವನು. ಈ ಒಂದು ವಾಕ್ಯದಲ್ಲಿ ರಾಜ ಎನ್ನುವಂತಹದ್ದು ಪುಲ್ಲಿಂಗ ಪದ, ತೊಳೆಯುವನು ಎನ್ನುವಂತಹ ಕ್ರಿಯಾಪದ ಕೂಡ ಪುಲ್ಲಿಂಗದಲ್ಲಿನೇ ಇದೆ. ವ್ಯಾಕರಣದಲ್ಲಿ ಪುಲ್ಲಿಂಗ ಮತ್ತು ಕ್ರಿಯಾಪದ ಎರಡೂ ಕೂಡ ನಮ್ಗೆ ಲಿಂಗ ಸೂಚಕ ಪದಗಳು ಆಗಿದಾವೆ. ಯಾಕೆಂದ್ರೆ ರಾಜ ಅನ್ನೋದು ಪುಲ್ಲಿಂಗ, ತೊಳೆಯುವನು ಅನ್ನೋದು ಕೂಡ ಪುಲ್ಲಿಂಗ. ಹಾಗೆ ರಾಣಿ ಸ್ತ್ರೀಲಿಂಗ, ತೊಳೆಯುವಳು ಅನ್ನೋದು ಸ್ತ್ರೀಲಿಂಗ ಪದ. ಇಲ್ಲಿ ನಾವು ಎರಡೂ ವಾಕ್ಯಗಳಲ್ಲೂ ಕೂಡ ಲಿಂಗಗಳನ್ನ ಗುರುತಿಸಬಹುದು. ಯಾವ ರೀತಿಯಾಗಿ ಅಂದ್ರೆ ತೊಳೆಯುವನು, ತೊಳೆಯುವಳು, ರಾಜ, ರಾಣಿ ಎರಡು ಕೂಡ ಬೇರೆ ಬೇರೆ ಲಿಂಗಗಳು. ಇನ್ನು ಒಂದನೇದು ಪದ ವಾಕ್ಯ ನೋಡಿ. ಬಾಲಕ ಕಣ್ಣು ತೆರೆಯುವನು. ಈ ವಾಕ್ಯದಲ್ಲಿ ಬಾಲಕ ಪುಲ್ಲಿಂಗ, ತೆರೆಯುವನು ಪುಲ್ಲಿಂಗದಲ್ಲಿನೇ ಇದೆ. ಅದೇ ರೀತಿಯಾಗಿ ಇಲ್ಲಿ ನಾವಿಲ್ಲಿ ಬರೀಬೇಕಾದ್ರೆ ಏನನ್ನ ಬರೀಬೇಕು? ಸ್ತ್ರೀಲಿಂಗ ಪದ ಬರೀಬೇಕು. ಬಾಲಕ ಇರೋದೇನಾಗುತ್ತೆ? ಬಾಲಕಿ ಆಗುತ್ತೆ. ಬಾಲಕಿ ಕಣ್ಣು ತೆರೆಯುವಳು. ಇಲ್ಲಿ ತೆರೆಯುವಳು ಅನ್ನುವಂತಹದ್ದು ಸ್ತ್ರೀಲಿಂಗ ರೂಪದಲ್ಲಿನೇ ಇದೆ. ಬಾಲಕಿ ಸ್ತ್ರೀಲಿಂಗ, ತೆರೆಯುವಳು ಕೂಡ ಸ್ತ್ರೀಲಿಂಗ ಪದ. ಹೀಗೆ ನಾವು ವಾಕ್ಯಗಳನ್ನ ಬರೆಯುವಾಗ ಸ್ತ್ರೀಲಿಂಗದಲ್ಲಿರುವಂತಹ ವಾಕ್ಯವನ್ನ ಸ್ತ್ರೀಲಿಂಗದಲ್ಲೇನೆ ಕಂಪ್ಲೀಟ್ ಮಾಡಬೇಕು. ಎರಡನೇ ನೋಡಿ. ಗೆಳೆಯ ಸಮವಸ್ತ್ರ ತೊಡುವನು. ಇಲ್ಲಿ ತೊಡುವನು ಎನ್ನುವಂತಹದ್ದು ಪುಲ್ಲಿಂಗ ಪದ, ಗೆಳೆಯ ಎನ್ನುವಂತಹದ್ದು ಕೂಡ ಪುಲ್ಲಿಂಗ ಪದ. ಇದನ್ನ ನಾವು ಸ್ತ್ರೀಲಿಂಗದಲ್ಲಿ ಬರೆಯಬೇಕಾದ್ರೆ ಗೆಳತಿ ಸಮವಸ್ತ್ರ ತೊಡುವಳು. ತೊಡುವಳು ಅನ್ನುವಂತಹದ್ದು ಸ್ತ್ರೀಲಿಂಗ ಪದ, ಗೆಳತಿ ತೊಡುವಳು ಎರಡು ಕೂಡ ಸ್ತ್ರೀಲಿಂಗ ಪದ. ನೆಕ್ಸ್ಟ್, ಅವನು ಚೀಲ ಎತ್ತಿಕೊಂಡನು. ಅವನು ಪುಲ್ಲಿಂಗ, ಎತ್ತಿಕೊಂಡನು ಕ್ರಿಯಾರೂಪ ಪುಲ್ಲಿಂಗ. ನೆಕ್ಸ್ಟ್, ಅವಳು ಸ್ತ್ರೀಲಿಂಗದಲ್ಲಿ ನಾವು ಬದಲಿಸಬೇಕಾದ್ರೆ ಅವಳು ಚೀಲ ಎತ್ತಿಕೊಂಡಳು. ಎತ್ತಿಕೊಂಡನು ಅಂತ ಬರೀಬಾರ್ದು, ಎತ್ತಿಕೊಂಡಳು. ಅವಳು ಚೀಲ ಎತ್ತಿಕೊಂಡಳು. ಅವಳು ಸ್ತ್ರೀಲಿಂಗ, ಎತ್ತಿಕೊಂಡಳು ಸ್ತ್ರೀಲಿಂಗ ಪದ. ನೆಕ್ಸ್ಟ್ ನಾಲ್ಕನೇದು, ಅಣ್ಣ ಶಾಲೆಗೆ ಹೋದನು. ಅಣ್ಣ ಎನ್ನುವಂತಹದ್ದು ಪುಲ್ಲಿಂಗ, ಓದನು ಎನ್ನುವಂತಹ ಕ್ರಿಯಾಪದ ಪುಲ್ಲಿಂಗವನ್ನ ನೋಡ್ತಾ ಇದ್ವಿ. ಅಣ್ಣ ಪುಲ್ಲಿಂಗ. ಆಗ ಸ್ತ್ರೀಲಿಂಗದಲ್ಲಿ ಬರೀಬೇಕಾದ್ರೆ ಅಕ್ಕ ಶಾಲೆಗೆ ಹೋದಳು. ಅಣ್ಣ ಶಾಲೆಗೆ ಹೋದನು ಪುಲ್ಲಿಂಗ ವಾಕ್ಯ, ಅಕ್ಕ ಶಾಲೆಗೆ ಹೋದಳು ಸ್ತ್ರೀಲಿಂಗ ವಾಕ್ಯ. ಓದನು, ಓದಲು ಇವುಗಳನ್ನ ನಾವು ನೋಡಿದಾಗ ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಬದಲಿಸೋದು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಮತ್ತಷ್ಟು ಉದಾಹರಣೆ ನೋಡಿ. ರಾಮು ಶಾಲೆಗೆ ಹೋಗುತ್ತಾನೆ. ರಾಮು ಶಾಲೆಗೆ ಹೋಗುತ್ತಾನೆ. ಇಲ್ಲಿ ಹೋಗುತ್ತಾನೆ ಎನ್ನುವಂತಹದ್ದು ಪುಲ್ಲಿಂಗ ಕ್ರಿಯಾಪದ. ಬದಲಾವಣೆ: ಸೀತಾ ಶಾಲೆಗೆ ಹೋಗುತ್ತಾಳೆ. ರಾಮು ಪುಲ್ಲಿಂಗ, ಸೀತಾ ಸ್ತ್ರೀಲಿಂಗ. ಹೋಗುತ್ತಾಳೆ ಪುಲ್ಲಿಂಗ ರೂಪ, ಹೋಗುತ್ತಾಳೆ ಸ್ತ್ರೀಲಿಂಗ ರೂಪ. ನೆಕ್ಸ್ಟ್, ಅಪ್ಪ ಕೆಲಸಕ್ಕೆ ಹೋಗಿದ್ದಾನೆ. ಅಪ್ಪ ಪುಲ್ಲಿಂಗ, ಹೋಗಿದ್ದಾನೆ ಪುಲ್ಲಿಂಗ ಕ್ರಿಯಾಪದ. ನೆಕ್ಸ್ಟ್, ಅಮ್ಮ ಸ್ತ್ರೀಲಿಂಗ, ಕೆಲಸಕ್ಕೆ ಹೋಗಿದ್ದಾಳೆ. ಅಮ್ಮ ಸ್ತ್ರೀಲಿಂಗ, ಹೋಗಿದ್ದಾಳೆ ಸ್ತ್ರೀಲಿಂಗ ಕ್ರಿಯಾಪದ. ನೋಡ್ತಾ ಇದೀವಿ ನಾವು. ಅಮ್ಮ ಎನ್ನುವಂತಹದ್ದು ಸ್ತ್ರೀಲಿಂಗ, ಹೋಗಿದ್ದಾಳೆ ಕ್ರಿಯಾಪದ. ಹುಡುಗ ಆಟ ಆಡುತ್ತಿದ್ದಾನೆ. ಹುಡುಗ ಪುಲ್ಲಿಂಗ, ಆಡುತ್ತಿದ್ದಾನೆ ಕ್ರಿಯಾಪದ ಪುಲ್ಲಿಂಗ. ಹುಡುಗಿ ಆಟ ನೋಡಿ, ಹುಡುಗ ಹುಡುಗಿ ಆಗುತ್ತೆ ಇಲ್ಲಿ. ಹುಡುಗಿ ಆಟ ಆಡುತ್ತಿದ್ದಾಳೆ. ಹುಡುಗಿ ಸ್ತ್ರೀಲಿಂಗ, ಆಡುತ್ತಿದ್ದಾಳೆ ಸ್ತ್ರೀಲಿಂಗ ಕ್ರಿಯಾಪದ. ಅದೇ ರೀತಿಯಾಗಿ ಅಣ್ಣ ಪುಸ್ತಕ ಓದುತ್ತಾನೆ. ಅಣ್ಣ ಪುಲ್ಲಿಂಗ, ಓದುತ್ತಾನೆ ಪುಲ್ಲಿಂಗ ಕ್ರಿಯಾಪದ. ಅಕ್ಕ ಪುಸ್ತಕ ಓದುತ್ತಾಳೆ. ಅಕ್ಕ ಸ್ತ್ರೀಲಿಂಗ, ಓದುತ್ತಾಳೆ ಸ್ತ್ರೀಲಿಂಗ ಕ್ರಿಯಾಪದ. ನೆಕ್ಸ್ಟ್, ಅಜ್ಜ ಕತೆ ಹೇಳುತ್ತಾನೆ. ಅಜ್ಜ ಪುಲ್ಲಿಂಗ, ಹೋಗುತ್ತಾನೆ ಕ್ರಿಯಾ ಪುಲ್ಲಿಂಗ, ಕ್ರಿಯಾಪದ ಪುಲ್ಲಿಂಗ. ಅಜ್ಜಿ ಕತೆ ಹೇಳುತ್ತಾಳೆ. ಅಜ್ಜಿ ಸ್ತ್ರೀಲಿಂಗ, ಹೇಳುತ್ತಾಳೆ ಸ್ತ್ರೀಲಿಂಗ ಕ್ರಿಯಾಪದ. ನೆಕ್ಸ್ಟ್ ಐದನೇದು, ತಮ್ಮ ಚಿತ್ರ ಬಿಡಿಸಿದ್ದಾನೆ. ತಮ್ಮ ಪುಲ್ಲಿಂಗ, ಚಿತ್ರ ಬಿಡಿಸಿದ್ದಾನೆ ಪುಲ್ಲಿಂಗ ಕ್ರಿಯಾಪದ. ನೆಕ್ಸ್ಟ್, ತಂಗಿ ಚಿತ್ರ ಬಿಡಿಸಿದ್ದಾಳೆ.
ಇಲ್ಲಿ ಸ್ತ್ರೀಲಿಂಗ ತಂಗಿ, ಪುಲ್ಲಿಂಗ ತಮ್ಮ. ಚಿತ್ರ ಬಿಡಿಸಿದ್ದಾನೆ ಅಲ್ಲ ಬಿಡಿಸಿದ್ದಾಳೆ ಕ್ರಿಯಾಪದ ಸ್ತ್ರೀಲಿಂಗ ಪದ. ಹೀಗೆ ವಾಕ್ಯಗಳಲ್ಲಿ ನಾವು ಬದಲಾವಣೆ ಮಾಡಿ ಪುಲ್ಲಿಂಗ ಇರುವಂತಹದನ್ನ ಸ್ತ್ರೀಲಿಂಗದಲ್ಲಿ ಬರೀಬೇಕಾದ್ರೆ ಯಾವ ರೀತಿಯಾಗಿ ಕ್ರಿಯಾಪದವನ್ನ ಕೂಡ ಬದಲಾವಣೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದ್ವಿ. ಶಿಕ್ಷಕ ಪಾಠ ಮಾಡುತ್ತಾನೆ, ಶಿಕ್ಷಕ ಪುಲ್ಲಿಂಗ, ಮಾಡುತ್ತಾನೆ ಪುಲ್ಲಿಂಗ ಕ್ರಿಯಾಪದ. ಅದೇ ರೀತಿಯಾಗಿ ಶಿಕ್ಷಕಿ ಪಾಠ ಮಾಡುತ್ತಾಳೆ, ಶಿಕ್ಷಕಿ ಸ್ತ್ರೀಲಿಂಗ, ಶಿಕ್ಷಕ ಶಿಕ್ಷಕಿ, ಮಾಡುತ್ತಾನೆ ಮಾಡುತ್ತಾಳೆ ಇದು ಕ್ರಿಯಾಪದ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಪದಗಳು.